ಪ್ರಿಯ ಸ್ನೇಹಿತರೆ, ನಮ್ಮ ಚಾನೆಲ್ನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಹಲವಾರು ಜನರಲ್ಲಿ ಕಾಡುವಗೆ ಸಂಬಂಧಿಸಿದ ಒಂದು ಪ್ರಶ್ನೆ ಏನು ಎಂದರೆ, ಸೆಕೆಂಡ್ ರೌಂಡ್ ಸೆಕ್ಸ್ಗೆ ತಯಾರಾಗುವುದು ಹೇಗೆ ಅನ್ನೋದು. ಫಸ್ಟ್ ರೌಂಡ್ ಸೆಕ್ಸ್ ಮಾಡಿದಾಗ ಇನ್ನೊಂದು ರೌಂಡ್ ಮಾಡಬೇಕು ಅನಿಸುತ್ತೆ. ಆದರೆ ಶಿಶ್ನ ಬೇಗ ಮತ್ತೆ ನಿಮಿರುವುದೇ ಇಲ್ಲ. ಗಂಡಸರಲ್ಲಿ ಹೆಚ್ಚಾಗಿ ಈ ಸಮಸ್ಯೆ ಕಂಡುಬರುತ್ತದೆ. ಸೆಕ್ಸ್ ಮಾಡೋದಕ್ಕೂ ಮುಂಚೆ 2 ರೌಂಡ್ ಮಾಡಬೇಕು, 3 ರೌಂಡ್ ಮಾಡಬೇಕು ಅಂತೆಲ್ಲ ಯೋಚಿಸಿ ಸೆಕ್ಸ್ ಮಾಡ್ತಾರೆ. ಆದರೆ ಫಸ್ಟ್ ರೌಂಡ್ ಆದ್ಮೇಲೆ ದೇಹದಲ್ಲಿ ಶಕ್ತಿ ಇರಲ್ಲ, ತುಂಬಾ ಆಯಾಸ, ಎಲ್ಲಾದರೂ ಸುಮ್ಮನೆ ಮಲ್ಕೊಂಡು ಬಿಡೋಣ ಅಂತ ಅನ್ಸುತ್ತೆ. ಸೆಕೆಂಡ್ ರೌಂಡ್ ಮಾಡಬೇಕು ಅಂತ ಇದ್ದರೂ ಶಿಶ್ನ ನಿಮ್ಮಿರೋದೇ ಇಲ್ಲ. ಏನೋ ಒಂಥರ ನೋವು, ಎಷ್ಟೇ ಪ್ರಯತ್ನ ಪಟ್ಟರೂ ಶಿಶ್ನ ಎದ್ದೇಳೋದೇ ಇಲ್ಲ. ಅಯ್ಯೋ, ಒಂದೇ ರೌಂಡ್ ಸಾಕಪ್ಪ ಅಂತ ಅನಿಸಿಬಿಡುತ್ತೆ. ಹಾಗಾದರೆ ಈ ರೀತಿಯ ಸಮಸ್ಯೆ ಬರೋದಕ್ಕೆ ಕಾರಣ ಏನು? ಸೆಕೆಂಡ್ ರೌಂಡ್ಗೆ ಶಿಶ್ನನಿರುವಂತೆ ಆಗಲು ಪರಿಹಾರ ಮಾರ್ಗಗಳೇನು? ಇದೆಲ್ಲದರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕೆ ಮರೆಯದಿರಿ. ಮೊದಲನೆಯದಾಗಿ, ನಾವು ಸೆಕ್ಸ್ ಮಾಡುವಾಗ ನಮ್ಮ ಶಿಶ್ನದ ಮಾಂಸಖಂಡಕ್ಕೆ ರಕ್ತ ಸಂಚಾರ ಹೆಚ್ಚಾಗಿ ಶಿಶ್ನ ನಿಮಿರುವಿಕೆ ಉಂಟಾಗುತ್ತೆ. ಕೆಲವರಿಗೆ ಮೊದಲ ಬಾರಿ ಸೆಕ್ಸ್ ಮಾಡುವಾಗಲೇ ಶಿಶ್ನ ನಿಮಿರಲ್ಲ, ಅದನ್ನ ನಿಮಿರು ದೌರ್ಬಲ್ಯ ಅಂತ ಹೇಳಲಾಗುತ್ತೆ. ಆದರೆ ಇದು ಹಾಗಲ್ಲ. ಒಂದು ಬಾರಿ ಸೆಕ್ಸ್ ಮಾಡಿದ ಮೇಲೆ ಶಿಶ್ನ ನಿಮಿರದೇ ಇರುವುದು ನಿಮಿರುವಿಕೆ ದೌರ್ಬಲ್ಯ ಅಲ್ಲ. ಮೊದಲ ಬಾರಿ ಸೆಕ್ಸ್ ಮಾಡುವಾಗ ಶಿಶ್ನ ನಿಮಿರುತ್ತೆ ಹಾಗೂ ಮೊದಲ ರೌಂಡ್ ಚೆನ್ನಾಗಿ ಸೆಕ್ಸ್ ಮಾಡಿ ವೀರ್ಯವು ಹೊರಬರುತ್ತೆ. ಆದರೆ ಈ ವೀರ್ಯ ಶಿಶ್ನದಿಂದ ಹೊರಬಂದಾಗ ಆಯಾಸ ಮತ್ತು ನಿಶಕ್ತಿ ನಮ್ಮನ್ನು ಕಾಡುತ್ತೆ. ಇನ್ನೊಂದು ರೌಂಡ್ ಮಾಡೋಕೆ ಕೆಲವರಿಂದ ಸಾಧ್ಯವಾಗುತ್ತೆ, ಇನ್ನು ಹೆಚ್ಚಿನವರಿಂದ ಸಾಧ್ಯವಾಗಲ್ಲ. ಮೊದಲ ಬಾರಿ ಸೆಕ್ಸ್ ಮಾಡಿ ವೀರ್ಯ ಸ್ಖಲಿಸಿದ ನಂತರ ಇನ್ನೊಂದು ರೌಂಡ್ ಸೆಕ್ಸ್ ಮಾಡೋಕೆ ಶಿಶ್ನಕ್ಕೆ ರಕ್ತ ಸಂಚಾರ ಪುನರಾರಂಭಗೊಳ್ಳುವ ಸಮಯವನ್ನು ರಿಫ್ಲೆಕ್ಟರಿ ಪೀರಿಯಡ್ ಅಂತ ಕರೆಯಲಾಗುತ್ತೆ. ಈ ರಿಫ್ರಾಕ್ಟರಿ ಪೀರಿಯಡ್ ಪುರುಷರಿಗೆ ಬದಲಾಗುತ್ತಾ ಹೋಗುತ್ತೆ. ಇದು ಕೆಲವು ಪುರುಷರಿಗೆ 2 ನಿಮಿಷ ಇದ್ದರೆ ಇನ್ನು ಕೆಲವರಿಗೆ 24 ಗಂಟೆನೂ ಇರಬಹುದು. ಈ ರಿಫ್ಲೆಕ್ಟರಿ ಪೀರಿಯಡ್ ಅನ್ನೋದು ನಿಮ್ಮಲ್ಲಿರುವ ಗಂಡಸುತನವನ್ನು ತೋರಿಸಲ್ಲ, ಬದಲಾಗಿ ಅವರವರ ದೇಹದ ಆರೋಗ್ಯವನ್ನು ತೋರಿಸುತ್ತೆ. ಈ ರಿಫ್ರಾಕ್ಟರಿ ಪೀರಿಯಡ್ ಹೆಚ್ಚಾಗುತ್ತಾ ಹೋಗುವುದಕ್ಕೆ ಹಲವಾರು ಕಾರಣಗಳಿವೆ. ಮುಖ್ಯವಾಗಿ ವಯಸ್ಸು, ಒತ್ತಡ, ಆಹಾರ ಕ್ರಮ, ವ್ಯಾಯಾಮ ಮಾಡದೇ ಇರೋದು, ಅತಿಯಾದ ಬೊಜ್ಜು, ಹೀಗೆ ನಾನಾ ಕಾರಣಗಳಿವೆ. ಈ ರಿಫ್ರಾಕ್ಟರಿ ಪೀರಿಯಡ್ ಅಥವಾ 2ನೇ ಬಾರಿ ನಿಮಿರುವಿಕೆಯ ಸಮಯ ಹೆಚ್ಚಾಗುವುದರಿಂದ ಕೆಲವು ಸ್ತ್ರೀಯರಿಗೆ ಸರಿಯಾದ ಸೆಕ್ಸ್ ಸುಖ ಸಿಗದೇ ಇರಬಹುದು. ಇದರಿಂದ ದಾಂಪತ್ಯದಲ್ಲಿ ಬಿರುಕು ಮೂಡುವ ಸಾಧ್ಯತೆಗಳಿವೆ. ಯಾಕೆಂದರೆ ಕೆಲವು ಸ್ತ್ರೀಯರು ಒಂದು ಬಾರಿ ಸೆಕ್ಸ್ ಮಾಡುವಾಗ ಒಂದಕ್ಕಿಂತ ಹೆಚ್ಚು ಬಾರಿ ರತಿ ಮೂರ್ತಿ ಹೊಂದುತ್ತಾರೆ. ಅಂತಹ ಸ್ತ್ರೀಯರಿಗೆ ನಿಮ್ಮಿಂದ ಸರಿಯಾದ ಸೆಕ್ಸ್ ಸುಖ ಸಿಗದೇ ಇರುವ ಸಾಧ್ಯತೆ ಹೆಚ್ಚು. ಅವರು ಇನ್ನಷ್ಟು ಸುಖ ಬೇಕು ಅಂತ ಒದ್ದಾಡುತ್ತಾ ಇರುತ್ತಾರೆ, ಆದರೆ ನೀವು ಅದಾಗಲೇ ರಸ ಚೆಲ್ಲಿ ಮಲಗಿರುತ್ತೀರಾ. ಯಾಕೆಂದರೆ ಹೆಣ್ಣು ಒಂದು ಬಾರಿ ರಸ ಕಾರ್ಯದ ಕೆಲವೇ ನಿಮಿಷಗಳಲ್ಲಿ ಮತ್ತೆ ಸೆಕ್ಸ್ ಮಾಡೋಕೆ ತಯಾರಾಗುತ್ತಾಳೆ. ಆದರೆ ಪುರುಷರು ಒಂದು ಬಾರಿ ವೀರ್ಯ ಹೊರ ಚೆಲ್ಲಿದ ನಂತರ ಪುನಃ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಾರೆ. ನೀವು ಇಂತಹ ಸಮಸ್ಯೆಯಿಂದ ಬಳಲುತ್ತಾರೆ ಇದ್ದರೆ ವೈದ್ಯರ ಸಲಹೆಯನ್ನು ಮೇರೆಗೆ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಗಳನ್ನು ಸೇವಿಸಬಹುದು. ಇನ್ನು ಇದರ ಹಿಂದಿರುವ ಮುಖ್ಯ ಹಾರ್ಮೋನ್ ಎಂದರೆ ಆಕ್ಸಿಟೋಸಿನ್ ಹಾರ್ಮೋನ್. ನಿಮ್ಮ ದೇಹದಲ್ಲಿ ಆಕ್ಸಿಟೋಸಿನ್ ಹಾರ್ಮೋನ್ನ ಉತ್ಪತ್ತಿ ಕಡಿಮೆ ಇದ್ದರೆ ಸೆಕೆಂಡ್ ರೌಂಡ್ ಸೆಕ್ಸ್ ಮಾಡಲು ನಿಮಗೆ ಸ್ವಲ್ಪ ಸಮಯ ಬೇಕಾಗಬಹುದು. ಆಕ್ಸಿಟೋಸಿನ್ ಉತ್ಪಾದನೆಯನ್ನು ಹೆಚ್ಚಿಸಲು ಸೆಕ್ಸ್ ಮಾಡುವುದಕ್ಕಿಂತ ಮುಂಚೆ ಫೋರ್ಪ್ಲೇ ಮಾಡಲೇಬೇಕು. ಫೋರ್ಪ್ಲೇ ಮಾಡುವುದರಿಂದ, ಅಂದರೆ ನಿಮ್ಮ ದೇಹದ ವಿವಿಧ ಭಾಗಗಳನ್ನು ಉಪೇರಿಸುವುದರಿಂದ ಆಕ್ಸಿಟೋಸಿನ್ ಹಾರ್ಮೋನ್ನ ಉತ್ಪತ್ತಿ ಹೆಚ್ಚಾಗುತ್ತೆ. ಉದಾಹರಣೆಗೆ, ನಿಮ್ಮ ಸಂಗಾತಿಯಿಂದ ನಿಮ್ಮ ನಿಪ್ಪಲ್ಗಳನ್ನು ಮೆದುವಾಗಿ ಚಿವುಟಿಯುವುದು ಅಥವಾ ಚೀಪುವುದರಿಂದ ಸೆಕೆಂಡ್ ರೌಂಡ್ಗೆ ನಿಮ್ಮ ಶಿಶ್ನವನ್ನು ಬಹಳ ಬೇಗನೆ ಉದ್ರೇಕಗೊಳಿಸಬಹುದು. ಇನ್ನೊಂದು ಕಾರಣ ಏನು ಅಂದರೆ ಪ್ರೊಲಾಕ್ಟಿನ್ ಹಾರ್ಮೋನ್. ಈ ಹಾರ್ಮೋನ್ನ ಉತ್ಪತ್ತಿ ಹೆಚ್ಚಾದಂತೆ ಡೋಪಮಿನ್ನ ಉತ್ಪಾದನೆ ಕಡಿಮೆಯಾಗುತ್ತೆ. ಆದ್ದರಿಂದ ಡೋಪಮಿನ್ನ ಉತ್ಪಾದನೆ ಹೆಚ್ಚಿಸುವುದರಿಂದ ಹಾರ್ಮೋನ್ನ ಉತ್ಪಾದನೆಯನ್ನು ಮಿತಿಯಲ್ಲಿ ಇರಿಸಬಹುದು. ಡೋಪಮಿನ್ನ ಪ್ರಮಾಣ ಹೆಚ್ಚಿಸಲು ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಟುಕೊಳ್ಳಿ, ಒತ್ತಡದಿಂದ ದೂರ ಇರಿ, ಉತ್ತಮ ಆಹಾರ ಕ್ರಮಗಳನ್ನು ರೂಢಿಸಿಕೊಳ್ಳಿ, ಸಂಗಾತಿಯೊಂದಿಗೆ ರೊಮ್ಯಾಂಟಿಕ್ ಆಗಿರಿ. ನಿಮ್ಮ ರಿಫ್ಲೆಕ್ಟರಿ ಪೀರಿಯಡ್ ಹೆಚ್ಚಾಗುವುದಕ್ಕೆ ಇನ್ನೊಂದು ಕಾರಣ ಗನ ಹಾರ್ಮೋನ್. ಇದರ ಕೊರತೆ ಬರುವುದು ನಿಮ್ಮ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳು ಸಿಗದೇ ಇದ್ದಾಗ. ಉದಾಹರಣೆಗೆ ವಿಟಮಿನ್ ಕಾಂಪ್ಲೆಕ್ಸ್, ಫಾಲಿಕ್ ಆಸಿಡ್, ಜಿಂಕ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಆಂಟಿ ಆಕ್ಸಿಡೆಂಟ್ ಮುಂತಾದ ಪೌಷ್ಟಿಕಾಂಶಗಳು ಕಾರಣವಾಗುತ್ತವೆ. ಮೊಟ್ಟೆ, ಡೈರಿ ಉತ್ಪನ್ನಗಳು, ಸೊಪ್ಪು, ತರಕಾರಿಗಳನ್ನು ಹೆಚ್ಚು ಸೇವಿಸುವುದರಿಂದ ನಿಮ್ಮ ರಿಫ್ಲೆಕ್ಟರಿ ಪೀರಿಯಡ್ನ ಕಡಿಮೆ ಮಾಡಬಹುದು. ಸ್ನೇಹಿತರೆ, ಒಂದು ನೆನಪಿಟ್ಟುಕೊಳ್ಳಿ, ಸಂಭೋಗ ಮಾಡುವುದಕ್ಕೂ ಮುಂಚೆ ಕಡಿಮೆ ಅಂದ್ರೂ 30 ನಿಮಿಷ ಚೆನ್ನಾಗಿ ಫೋರ್ಪ್ಲೇ ಮಾಡಿ. ಇದು ನಿಮ್ಮ ಸೆಕ್ಸ್ ಜೀವನವನ್ನು ಉತ್ತಮವಾಗಿರಿಸುತ್ತೆ. ಧನ್ಯವಾದ.